ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಈ ವ್ಲಾಗ್ನಲ್ಲಿ ನಾನು ಸಿಂಪಲ್ ಆಗಿ ಟೇಸ್ಟಿ ಆಗಿರೋಂತಹ ಬೆಂಡೆಕಾಯಿ ಪಲ್ಯ ಮಾಡೋದು ತೋರಿಸ್ತಿದ್ದೀನಿ. ಅದು ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು ಮತ್ತೆ ರುಚಿಯಾಗೂ ಸಹ ಇರುತ್ತೆ. ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಿ ತೋರಿಸೋದು ಅಷ್ಟೇ ಅಲ್ಲ, ಇವತ್ತು ಒಂದು ಒಳ್ಳೆ ನ್ಯಾಚುರಲ್ ಹೇರ್ ಪ್ಯಾಕ್ ಸಹ ಮಾಡಿ ತೋರಿಸ್ತಾ ಇದ್ದೀನಿ. ಮನೇಲೇನೆ ಕೂದಲಿಗೆ ಒಂದು ಒಳ್ಳೆ ಶೈನ್ ಬೇಕು, ಮತ್ತೆ ಕೂದಲು ಉದ್ದವಾಗಿ ಬೆಳಿಬೇಕು, ಸಿಲ್ಕಿ ಸಾಫ್ಟ್ ಆಗಿ ಕೂದಲು ಇರಬೇಕು. ಹಾಗೆ ಇನ್ನೊಂದು ಬಹಳಷ್ಟು ಜನಕ್ಕೆ ಚಿಕ್ಕ ವಯಸ್ಸಲ್ಲೇನೆ ವೈಟ್ ಹೇರ್ಸ್ ಆಗ್ಬಿಡುತ್ತೆ. ಆ ವೈಟ್ ಹೇರ್ಸ್ ನ ಡೈ ಎಲ್ಲ ಹಾಕೊಂಡ್ರೆ ತುಂಬಾ ಇನ್ನು ಜಾಸ್ತಿ ಆಗುತ್ತೆ ವೈಟ್ ಹೇರ್ಸು ಕಡಿಮೆ ಆಗ್ಬೇಕು, ಕೂದಲು ನ್ಯಾಚುರಲ್ ಆಗಿ ಹೊಳಪ್ ಬರ್ಬೇಕು ಅಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆ ನ್ಯಾಚುರಲ್ ಹೇರ್ ಪ್ಯಾಕ್ ತೋರಿಸ್ತಿದ್ದೀನಿ. ಇವತ್ತಿನ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ನ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಾ ಇದ್ದೀರಾ, ಯಾರಾದ್ರೂ ಹೊಸಬರು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಬೆಂಡೆಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಆಕ್ಚುಲಿ ಇವತ್ತು ನಮ್ಮ ಮನೇಲಿ ಅನ್ನ ರಸಂ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಆಗಿ ಒಂದು ರಸಂ ಮಾಡಿದ್ದೀನಿ. ಅದಕ್ಕೆ ಸೈಡ್ ಡಿಶ್ ಆಗಿ ಬೆಂಡೆಕಾಯಿ ಪಲ್ಯ ಮಾಡೋದು ತೋರಿಸ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ 1 kg ಆಗೋಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆಯಲ್ಲಿ ನೀರಲ್ಲಿ ಇಟ್ಕೊಂಡು ಬೆಂಡೆಕಾಯಿನೆಲ್ಲ ಒಂದು 2-3 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೆಂಡೆಕಾಯಿನ ನೀರಲ್ಲಿಗೆ ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ನಂತರ ಕಟ್ ಮಾಡ್ಕೊತೀನಿ. ಮೊದಲು ಬೆಂಡೆಕಾಯಿನ ತೊಟ್ಟು ಹಾಗೆ ತುದಿ 2 ಕಟ್ ಮಾಡಿಕೊಂಡು ಆಮೇಲೆ ಸಣ್ಣದಾಗಿ ಹಚ್ಕೊತೀನಿ. ಈ ಬೆಂಡೆಕಾಯಿ ಪಲ್ಯ ಚಪಾತಿಗೆ, ರೊಟ್ಟಿಗೆಲ್ಲ ಒಳ್ಳೆ ಕಾಂಬಿನೇಷನು. ಅಥವಾ ಬಿಸಿ ಅನ್ನ, ಸಾಂಬಾರು ಅಥವಾ ತಿಳಿ ರಸಂ ಮಾಡಿದಾಗ ಸೈಡ್ ಡಿಶ್ ಆಗಿ ಜೊತೆಗೆ ನಂಚ್ಕೊಳ್ಳೋದಕ್ಕೇನು ತುಂಬಾ ಚೆನ್ನಾಗಿರುತ್ತೆ. ಬೆಂಡೆಕಾಯಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಬೆಂಡೆಕಾಯಿನಲ್ಲಿ ಫೈಬರ್ ಹೆಚ್ಚಾಗಿರುತ್ತೆ, ಜೀರ್ಣಕ್ರಿಯೆ ಸುಧಾರಿಸುತ್ತೆ, ಹಾಗೆ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಶುಗರ್ ಇರೋರು ಬೆಂಡೆಕಾಯಿ ತಿಂದರೆ ಆಲ್ಮೋಸ್ಟ್ ಶುಗರ್ ಕಂಟ್ರೋಲ್ ಮಾಡುತ್ತೆ. ಈ ಬೆಂಡೆಕಾಯಿನಲ್ಲಿ ವಿಟಮಿನ್ ಸಿ, ವಿಟಮಿನ್ ಕೆ ಆ್ಯಂಡ್ ವಿಟಮಿನ್ ಇ ಇರೋದ್ರಿಂದ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ಈ ಬೆಂಡೆಕಾಯಿನ ಕಟ್ ಮಾಡಿಬಿಟ್ಟು ರಾತ್ರಿ ಹೊತ್ತು ನೀರಲ್ಲಿ ನೆನೆ ಹಾಕಬೇಕು. ಆ ನೀರನ್ನು, ಬೆಂಡೆಕಾಯಿ ನೆನೆಸಿಟ್ಟಿರೋ ನೀರನ್ನು ಕುಡಿದ್ರೆ ಶುಗರ್ ಡೌನ್ ಆಗುತ್ತೆ. ಬೆಂಡೆಕಾಯಿ ಸಮೇತನಾದರೂ ನೀವು ನೀರು ಕುಡಿಬಹುದು, ಹಾಗೆ ಬರೀ ನೀರನ್ನಾದರೂ ಕುಡಿಬಹುದು. ಡೈಲಿ ನಾವು ತರಕಾರಿನ ಈ ರೀತಿ ಹಚ್ಕೊಂಡು ಪಲ್ಯ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ಅನ್ನ ಸಾಂಬಾರಾದರೂ ಮಾಡಲಿ, ಚಪಾತಿ, ರೊಟ್ಟಿ ಏನಾದರೂ ಮಾಡಲಿ, ಒಂದು ದಿವಸ ಬೆಂಡೆಕಾಯಿ ಪಲ್ಯ, ಒಂದು ದಿವಸ ಬೀಟ್ರೂಟ್ ಪಲ್ಯ, ಇನ್ನೊಂದು ದಿವಸ ಕ್ಯಾಬೇಜ್ ಪಲ್ಯ, ಈ ರೀತಿ ಪಲ್ಯಗಳನ್ನ ಮಾಡ್ಕೊಂಡು ತಿಂದಾಗ ತರಕಾರಿನ ತಿನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಹಸಿ ತರಕಾರಿ ತುಂಬ ಜನ ತಿನ್ನೋದಿಲ್ಲ. ಈ ರೀತಿ ಪಲ್ಯಗಳನ್ನ ಮಾಡಿಕೊಂಡು ತಿಂದರೆ ಬಹಳನೇ ಒಳ್ಳೆಯದು. ಈ ಪಲ್ಯ ರೆಸಿಪಿ ಎಲ್ಲ ತುಂಬಾ ಬೇಗನೆ ಮಾಡ್ಕೊಬೋದು. ಹೆಚ್ಚು ಸಮಯ ಆಗಿರಲಿ ಅಥವಾ ಹೆಚ್ಚು ಇಂಗ್ರೀಡಿಯೆಂಟ್ಸ್ ಆಗಿರಲಿ ಬೇಕಾಗಿಲ್ಲ. ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲೇ ತುಂಬ ಬೇಗ ಮಾಡ್ಕೊಬೋದು. ಈಗ ನಾವು 1 kg ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಈಗ ನಾನು ಈರುಳ್ಳಿ ಮೆಣಸಿನ್ಕಾಯಿನ ಹೆಚ್ಕೊತಾ ಇದ್ದೀನಿ ಪಲ್ಯಕ್ಕೆ. ಈರುಳ್ಳಿ ಒಂದು 5 ದೊಡ್ಡ ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 10ರಿಂದ 15 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ. ನಿಮಗೆ ಹೆಚ್ಚಿಗೆ ಖಾರ ಬೇಕಂದರೆ ಜಾಸ್ತಿ ತೊಗೊಳ್ಳಿ, ಕಡಿಮೆ ಖಾರ ಬೇಕಂದರೆ ಕಡಿಮೆ ತೊಗೊಳ್ಳಿ. ಇಷ್ಟು ಸಾಕು, ಒಂದು 10ರಿಂದ 15 ಹಸಿಮೆಣ್ಸಿನ್ಕಾಯಿ. ಈರುಳ್ಳಿನ ಸಣ್ಣದಾಗಿ ಹಚ್ಕೋಬೇಕು ಪಲ್ಯಕ್ಕೆಲ್ಲ. ಆ್ಯಂಡ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಈ ಬೆಂಡೆಕಾಯಿ ಪಲ್ಯ ಆದ ನಂತರ ಮನೆಯಲ್ಲೇ ಹೋಮ್ ಮೇಡ್ ಹೇರ್ ಪ್ಯಾಕ್, ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಒಂದು ಒಳ್ಳೆ ಹೇರ್ ಪ್ಯಾಕ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಸಿಲ್ಕಿ ಶೈನ್ ಉದ್ದವಾಗಿ ಬೆಳೆಯೋದಕ್ಕೆ ಈ ಹೇರ್ ಪ್ಯಾಕ್ ಹಚ್ಕೋಬೇಕಾಗತ್ತೆ. ಅದಾದ ನಂತರ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇರ್ ಆಯಿಲಿಂಗ್, ಹೇರ್ ಮಸಾಜ್ ಕೂಡ ತೋರಿಸ್ಕೊಟ್ಟಿದ್ದೀನಿ. ಅದು ಸಹ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಈಗ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಬೆಂಡೆಕಾಯಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಗೆ ಕಾಯಿ ತುರಿ, ಒಂದು ಹೋಳು ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಇಷ್ಟನ್ನು ಇವಾಗ ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಒಂದು ಬಾಣಲಿಗೆ ನಾವು ಬೆಂಡೆಕಾಯಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬಾಣಲಿಗೆ ಬೆಂಡೆಕಾಯಿ ಹಾಕಿದ್ದೀನಿ, ಎಣ್ಣೆ ಏನೂ ಹಾಕಿಲ್ಲ. ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟು ಆ ಬಾಣಲಿಗೆ ಹೆಚ್ಚಿಟ್ಕೊಂಡಿರುವಂತಹ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕೆ ನಾನು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ, ಬೆಂಡೆಕಾಯಿನಲ್ಲಿ ಲೋಳೆ ಅಂತ ಬರುತ್ತಲ್ವ, ಅದನ್ನು ಹೋಗ್ಸೋದಕ್ಕೋಸ್ಕರ ಈ ರೀತಿ ಫ್ರೈನ ಮಾಡ್ಕೊತಾ ಇದ್ದೀನಿ. ಒಂದು 5ರಿಂದ 10 ನಿಮಿಷಗಳ ಕಾಲ ಎಣ್ಣೆ ಹಾಕ್ತಲೇ ಚೆನ್ನಾಗಿ ಹುರ್ಕೋಬೇಕು ಬೆಂಡೆಕಾಯಿನ. ಅದಾದ ನಂತರ ಸ್ವಲ್ಪ ಅರಿಶಿನ ಪುಡಿ, ಅಂದರೆ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ 1 ಟೀ ಸ್ಪೂನಷ್ಟು ವಿನೇಗರ್, ಒಂದು ಸ್ವಲ್ಪ ಎಣ್ಣೆ, ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟೇ ಒಂದು 5-6 ನಿಮಿಷ ಬೆಂಡೆಕಾಯಿನ ಹಾಗೆ ಹುರ್ಕೋಬೇಕು, ಎಣ್ಣೆ ಅರಿಶಿನ ಏನು ಹಾಕ್ತಲೇ. ಅದಾದ ನಂತರ ಸ್ವಲ್ಪ ಅರಿಶಿನ, ವಿನೇಗರು ಮತ್ತು ಎಣ್ಣೆ ಹಾಕಿ ಇನ್ನೂ ಚೆನ್ನಾಗಿ ಹುರ್ಕೊಳ್ಳೋಣ. ಒಂದು 10 ನಿಮಿಷ 15 ನಿಮಿಷಗಳ ಕಾಲ ಇದನ್ನು ಹುರ್ಕೋಬೇಕಾಗತ್ತೆ. ಯಾಕೆ ನಾನು ಈ ರೀತಿ ಹುರ್ಕೊತಾ ಇದ್ದೀನಿ ಅಂದರೆ,
ಬೆಂಡೆಕಾಯಲ್ಲಿರೋ ಲೋಳೆ ಹೋಗೋದಕ್ಕೋಸ್ಕರ. ತುಂಬ ಜನಕ್ಕೆ ಬೆಂಡೆಕಾಯಲ್ಲಿರೋ ಲೋಳೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಹಾಗೆ ಫ್ರೈ ಮಾಡ್ದಲೇ ಹಾಕ್ಕೋಬೋದು. ನಮ್ಮ ಮನೇಲೆಲ್ಲ ಯಾರಿಗೂ ಲೋಳೆ ಇಷ್ಟ ಆಗಲ್ಲ. ಅದಕ್ಕೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 10-15 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು ಪಲ್ಯ ಮಾಡೋದಕ್ಕೆ ಒಂದು ಬೇರೆ ಬಾಣಲೆನ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿಯಾದ ನಂತರ 100 ಗ್ರಾಮ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ನಾನು 1 ಕೆಜಿ ಬೆಂಡೆಕಾಯಿ ತೊಗೊಂಡಿರೋದ್ರಿಂದ 100 ಗ್ರಾಮ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕಡಿಮೆ ಕ್ವಾಂಟಿಟಿ ಮಾಡಿಕೊಂಡ್ರೆ ಕಡಿಮೆ ಎಣ್ಣೆನ ಬಳಸ್ಕೊಳ್ಳಿ. ಆಯಿಲ್ ಬಿಸಿಯಾದ ನಂತರ ಈಗ 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡ್ದಾದ್ಮೇಲೆ ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಕಡಲೆಬೇಳೆ, 3 ಟೇಬಲ್ ಸ್ಪೂನ್ ಉದ್ದಿನಬೇಳೆನ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಇಷ್ಟಿಷ್ಟು ಹಾಕ್ತಿದ್ದೀನಿ. ನೀವು ಒಂದು ಅರ್ಧ ಕೆಜಿ ಅಥವಾ 1/4 ಕೆಜಿ ಬೆಂಡೆಕಾಯಿಗೆ ಮಾಡ್ಕೊತಿದ್ದೀನಿ ಅಂದರೆ ಸ್ವಲ್ಪ ಕ್ವಾಂಟಿಟಿ ಹಾಕ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಕಡಲೆಬೇಳೆ, ಉದ್ದಿನಬೇಳೆನ ಫ್ರೈ ಮಾಡ್ಕೊಬೇಕು. ಆ್ಯಕ್ಚುಲಿ ಈ ಬೆಂಡೆಕಾಯಿ ಪಲ್ಯಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತಿನ್ನಬೇಕಾದ್ರೆ ಬಾಯಿಗೆ ಕಟುಮ್ ಕಟುಮ್ ಅಂತ ಸಿಗುತ್ತೆ. ತುಂಬ ಜನ ಹಾಕಲ್ಲ, ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಕಡಲೆಬೇಳೆ, ಉದ್ದಿನಬೇಳೆ. ಈ ಟೈಮ್ನಲ್ಲಿ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಒಂದು 5 ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ. ಒಂದು 10-15 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ. ನೀವು ಸಣ್ಣದಾಗಿ ಬೇಕಂದ್ರೂ ಹಚ್ಕೋಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ ಈರುಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಬೆಂಡೆಕಾಯಿ ಪಲ್ಯನೇ ಆಗಿರಲಿ, ಬೀಟ್ರೂಟ್ ಪಲ್ಯನೇ ಆಗಿರಲಿ, ಯಾವುದೇ ತರಕಾರಿ ಪಲ್ಯಗಳಿಗೆ ಈರುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ನಾನು ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈ ಟೈಮ್ನಲ್ಲಿ ಹುರಿದಿಟ್ಕೊಂಡಿದ್ದಲ್ಲ ಆ ಬೆಂಡೆಕಾಯಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಈರುಳ್ಳಿ ಮತ್ತು ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ಒಂದು 50-60% ಅಷ್ಟು ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಬೆಂಡೆಕಾಯಿ ಪಲ್ಯನ. ಈಗ ಬ್ಯಾಲೆನ್ಸ್ ಇನ್ನೊಂದು 40% ಬೇಯಬೇಕು ಬೆಂಡೆಕಾಯಿ ಪಲ್ಯ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಂಡೆಕಾಯಿ ಸಾಫ್ಟ್ ಆಗಬೇಕು, ಹಸಿ ವಾಸನೆ, ಹಸಿ ಫ್ಲೇವರ್ ಎಲ್ಲ ಹೋಗಿ ಸಾಫ್ಟಾಗಿ ಬೇಯಬೇಕು, ಫುಲ್ ಬೆಂದಿರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನಮಗೆ ಗೊತ್ತಾಗುತ್ತೆ ಫ್ರೈ ಮಾಡಬೇಕಾದ್ರೆ ಬೆಂಡೆಕಾಯಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ನಾವು ಮೊದಲೇ 50% ಫ್ರೈ ಮಾಡಿದ್ವಿ ಅಂತ ಸ್ವಲ್ಪ ಏನಾದರೂ ಫ್ರೈ ಮಾಡಿದ್ರೆ ಹಾಗೆ ಹಸಿ ಹಸಿ ಇರುತ್ತೆ, ತಿನ್ನೋಕ್ಕಾಗೋದಿಲ್ಲ. ಆಲ್ಮೋಸ್ಟ್ ಸಾಫ್ಟ್ ಆಗೋವಂತ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಈರುಳ್ಳಿ, ಆಯಿಲ್ ಮತ್ತು ಈ ಸಾಸಿವೆ ಇದೆಲ್ಲ ಏನಿದೆ ಇದ್ರ ಜೊತೆ ಎಲ್ಲ ಚೆನ್ನಾಗಿ ಫ್ರೈ ಮಾಡೋಣ ಫ್ರೆಂಡ್ಸ್. ಈಗ ಬೆಂಡೆಕಾಯಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಟೈಮ್ನಲ್ಲಿ ನಾನು ಒಂದು ಹೋಳು ಕಾಯಿನ ತುರಿದಿಟ್ಕೊಂಡಿದ್ದೆ, ಆ ಕಾಯಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಂಡಿದ್ದೆ, ಅದನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊನೆಯದಾಗಿ ನಾವು ಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನ ಹಾಕಾದ್ಮೇಲೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಈ ಬೆಂಡೆಕಾಯಿ ಪಲ್ಯ ಚಪಾತಿಗೆ, ರೊಟ್ಟಿಗೆ ಅಥವಾ ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿ, ಅನ್ನ ರಸಂ ಜೊತೆ ಸೈಡ್ ಡಿಶ್ ಆಗಿ ಅಥವಾ ಮೊಸರನ್ನಕ್ಕೆ ಸೈಡ್ ಡಿಶ್ ಆಗಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ತಿಂದ್ರೂ ಬಹಳನೇ ಒಳ್ಳೆಯದು ಆರೋಗ್ಯಕ್ಕೆ. ಪಲ್ಯಗಳನ್ನೆಲ್ಲ ಮಾಡ್ಕೊಂಡು ತಿಂತಾ ಇರಬೇಕು. ಸೊ ಗೈಸ್, ಇವಾಗ ರೆಡಿಯಾಗಿದೆ ಬೆಂಡೆಕಾಯಿ ಪಲ್ಯ. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರೋವಂತಹ ಬೆಂಡೆಕಾಯಿ ಪಲ್ಯ ರೆಡಿ ಟು ಈಟ್. ರುಚಿಯಾಗಿ ಬೇಗನೂ ಸಹ ಆಗುತ್ತೆ ಈ ಬೆಂಡೆಕಾಯಿ ಪಲ್ಯ. ಈಸಿ ವೇನಲ್ಲಿ ನಾವಿವತ್ತು ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಬೆಂಡೆಕಾಯಿ ಪಲ್ಯನ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ, ನೆಕ್ಸ್ಟ್ ನಾನು ಹೇರ್ ಪ್ಯಾಕ್ ಮನೇಲೇ ನ್ಯಾಚುರಲ್ ಆಗಿ ಹೇರ್ ಪ್ಯಾಕ್ ಮಾಡಿದ್ದೀನಿ, ಅದನ್ನು ಸಹ ತೋರಿಸ್ತಾ ಇದ್ದೀನಿ. ಹೋಗಿ ನೋಡ್ಕೊಂಡು ಬನ್ನಿ. ಸೊ ಫ್ರೆಂಡ್ಸ್, ನಾನು ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ಹೇಳಿದಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ ಕೂದಲಿಗೆ ಒಂದು ನ್ಯಾಚುರಲ್ ಆಗಿರುವಂತಹ ಒಂದು ಹೇರ್ ಪ್ಯಾಕ್ನ ಮಾಡಿ ತೋರಿಸ್ತೀನಿ. ಇದು ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟ್ಸ್ ಇಂದ ಮಾಡ್ತಾ ಇರುವಂತಹ ಒಂದು ಹೇರ್ ಪ್ಯಾಕ್. ಈ ಹೇರ್ ಪ್ಯಾಕ್ ನಿಂದ ಕೂದಲು ಉದುರುವಿಕೆ ಕಡಿಮೆ ಆಗುತ್ತೆ, ಮತ್ತೆ ಡ್ಯಾಂಡ್ರಫ್ ಸಮಸ್ಯೆ ಇದೆ ಅದನ್ನು ಸಹ ಕಡಿಮೆ ಆಗುತ್ತೆ. ಕೂದಲು ತುಂಬಾ ಡಲ್ ಆಗಿ ಹೊರಟಾಗಿರುತ್ತಲ್ವಾ, ಅದನ್ನ ಸಿಲ್ಕಿ ಶೈನ್ ಅಂಡ್ ಸ್ಮೂತ್ ಆಗಿ ಮಾಡುತ್ತೆ ಈ ಒಂದು ಹೇರ್ ಪ್ಯಾಕ್. ಮತ್ತೆ ಇವಾಗ ತುಂಬಾ ಜನಕ್ಕೆ ಕೂದಲು ಉದುರುತ್ತಾ ಇರುತ್ತಲ್ವಾ, ಕೂದಲು ಉದುರುವಿಕೆಯನ್ನು ಸಹ ಇದು ತುಂಬಾನೇ ಕಡಿಮೆ ಮಾಡಿ ಚೆನ್ನಾಗಿ ಕೂದಲು ಉದ್ದ ಬೆಳೆಯೋ ರೀತಿಯೂ ಸಹ ಮಾಡುತ್ತೆ. ಮತ್ತೆ ಇನ್ನೊಂದು ಮೇನ್ ಏನಪ್ಪಾ ಅಂತ ಅಂದ್ರೆ, ತುಂಬಾ ಜನಗಳಿಗೆ ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲು ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಅದು ಇವಾಗಿನ ಫುಡ್ ಆಗಿರಬಹುದು, ಸೊ ಇವಾಗ ಪಾರ್ಲರ್ಸ್ ಅಲ್ಲೆಲ್ಲ ಕೂದಲಿಗೆ ಹಚ್ತಾ ಇರುವಂತಹ ಒಂದು ಕೆಮಿಕಲ್ ಪ್ರಾಡಕ್ಟ್ಸ್ ಆಗಿರ್ಬಹುದು, ಇದರಿಂದ ಸ್ವಲ್ಪ ಬೇಗನೆ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ. ಇದನ್ನೆಲ್ಲ ನಿಯಂತ್ರಣ ಮಾಡುತ್ತೆ. ಮತ್ತೆ ತುಂಬಾ ಚೆನ್ನಾಗಿ ಕೂದಲು ಆಗ್ಬೇಕಂದ್ರೆ ಒಂದು ನೈಸರ್ಗಿಕವಾದ ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟ್ಸ್ ಇಂದ ಒಂದು ಒಳ್ಳೆ ಹೇರ್ ಪ್ಯಾಕ್ ನ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ಮಾಡಿ. ನಾನು ಯಾವಾಗ್ಲೂ ಅದನ್ನ ಹಚ್ತಾ ಇರ್ತೀನಿ, ಒಂದು 15 ಡೇಸ್ ಒಂದ್ಸಲಿ ಹಚ್ತಾ ಇರ್ತೀನಿ. ತುಂಬಾನೇ ಚೆನ್ನಾಗಿದೆ ಈ ಹೇರ್ ಪ್ಯಾಕ್. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ತೋರಿಸ್ತೀನಿ.
ಸೊ ಫ್ರೆಂಡ್ಸ್, ನಾನು ಮೊದಲನೇದಾಗಿ ಮೆಹಂದಿ ಸೊಪ್ಪಿನ ಎಲೆಗಳನ್ನ ತಗೊಂಡಿದ್ದೀನಿ. ಇದು ನ್ಯಾಚುರಲ್ ಆಗಿ ಗಿಡದಿಂದ ತಗೊಂಡಿರುವಂತಹ ಎಲೆ. ಆಕ್ಚುಲಿ ಸ್ವಲ್ಪ ಒಣಗಿಸಿ ಇಟ್ಕೊಂಡಿದ್ದೀನಿ. ನೀವು ಬೇಕಂದ್ರೆ ಅಲ್ಲೇ ಕಿತ್ಕೊಂಡು ಅಲ್ಲೇನೆ ಯೂಸ್ ಮಾಡ್ಕೋಬಹುದು. ಈ ಮೆಹಂದಿ ಸೊಪ್ಪು ಕೂದಲಿಗೆ ಒಂದು ಒಳ್ಳೆ ಕಲರ್ ಅನ್ನ ಕೊಡುತ್ತೆ, ಹಾಗೆ ಡ್ಯಾಂಡ್ರಫ್ ಇದ್ರೆ ಕಡಿಮೆ ಮಾಡುತ್ತೆ, ಕೂದಲು ಸಾಫ್ಟ್ ಅಂಡ್ ಶೈನ್ ಆಗಕ್ಕೆ ಇದು ತುಂಬಾನೇ ಉಪಯೋಗ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ದಾಸವಾಳ ಒಂದು 3 ದಾಸವಾಳದ ಹೂವು ಮತ್ತೆ ಎಲೆಗಳನ್ನ ತಗೊಂಡಿದ್ದೀನಿ. ದಾಸವಾಳದ ಎಲೆ ಮತ್ತೆ ಹೂವಿನಿಂದ ಕೂದಲು ಬೆಳೆಯೋದಕ್ಕೆ ಮತ್ತೆ ಕೂದಲು ದಪ್ಪವಾಗಿ ಬೆಳೆಯೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಗಸೆ ಬೀಜನ ತಗೊಂಡಿದ್ದೀನಿ. ಈ ಅಗಸೆ ಬೀಜ ಏನಪ್ಪಾ ಅಂತ ಅಂದ್ರೆ ಒಂದು ನ್ಯಾಚುರಲ್ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ, ಕೂದಲಿನ ಸಾಫ್ಟ್ ಶೈನಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ನಾನೊಂದ್ 2 ಟೀ ಬ್ಯಾಗ್ ನ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಬ್ಲಾಕ್ ಟೀ. ಇದೊಂದು ಒಳ್ಳೆ ಕಲರ್ ಕೊಡುತ್ತೆ ಕೂದಲಿಗೆ, ಅದಕ್ಕೋಸ್ಕರ ನಾನು ಬ್ಲಾಕ್ ಟೀನ ಯೂಸ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವೈಟ್ ಹೇರ್ ಪ್ರಾಬ್ಲಮ್ಸ್ ಇದೆ, ಇದು ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡ್ಲೇಬೇಕಾಗಿರೋಂತಹ ಒಂದು ಇಂಗ್ರೀಡಿಯೆಂಟ್ಸ್. ನಾನು ಒಂದು ಮೀಡಿಯಂ ಸೈಜ್ ಬೀಟ್ರೂಟ್ ನ ತಗೊಂಡು ತುರಿದಿಟ್ಕೊಂಡಿದ್ದೀನಿ. ಈ ಬೀಟ್ರೂಟ್ ತುರಿ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಕೂದಲಿನ ಸಾಫ್ಟ್ ಸಿಲ್ಕಿ ಶೈನ್ ಮಾಡುತ್ತೆ, ಮತ್ತೆ ಒಂದು ಒಳ್ಳೆ ಕಲರ್ ಸಹ ಕೊಡುತ್ತೆ ಈ ಬೀಟ್ರೂಟ್. ನೆಕ್ಸ್ಟ್ ನಾನಿಲ್ಲಿ ಅಲೋವೆರಾ ಜೆಲ್ ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ ನ ತಗೊಂತಾ ಇದ್ದೀನಿ. ಫ್ರೆಶ್ ಅಲೋವೆರಾ ಇದ್ರೆ ನೀವು ಅದನ್ನೇ ಯೂಸ್ ಮಾಡಿ. ಒಂದು 2 ಟೇಬಲ್ ಸ್ಪೂನ್. ನನಗೆ ಫ್ರೆಶ್ ಅಲೋವೆರಾ ಸಿಕ್ಕಿಲ್ಲ, ಅದಕ್ಕೆ ನಾನು ಅಂಗಡಿಯಿಂದ ತಂದಿರುವಂತ ಅಲೋವೆರಾ ಜೆಲ್ ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನ ತಗೊಂಡಿದ್ದೀನಿ. ಮೊಸರು ಒಂದು ಒಳ್ಳೆ ಕಂಡೀಷನರ್ ಹೆಲ್ಪ್ ಆಗುತ್ತೆ ಕೂದಲಿಗೆ, ಮತ್ತೆ ಡ್ಯಾಂಡ್ರಫ್ ಏನಾದ್ರೂ ಇದ್ರೆ ಅದನ್ನು ಸಹ ಕಡಿಮೆ ಮಾಡಿ ಸಾಫ್ಟ್ ಅಂಡ್ ಸಿಲ್ಕಿ ಶೈನ್ ಹೇರ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಈಗ ತೋರಿಸಿದ್ನಲ್ವ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊತಾ ಇದ್ದೀನಿ. ಮೊದಲನೇದಾಗಿ ನಾನು ಮೆಹಂದಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ, ಎರಡನೇದಾಗಿ ದಾಸವಾಳದ ಹೂವು ಮತ್ತು ದಾಸವಾಳದ ಎಲೆನ ಹಾಕ್ತಾ ಇದ್ದೀನಿ, ಹಾಗೆ ಅಗಸೆ ಬೀಜನೂ ಸಹ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ. ಒಂದು ಬೀಟ್ರೂಟ್ನ ತುರಿದಿಟ್ಕೊಂಡಿದೆ ಮೀಡಿಯಮ್ ಸೈಜು, ಅದನ್ನು ಸಹ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಬೀಟ್ರೂಟ್ನ ಬಳಸ್ತಾ ಇದ್ದೀನಿ, ನೀವು ಬೇಕಿದ್ರೆ ಒಂದು ಅರ್ಧ ಬೀಟ್ರೂಟ್ ಅಂದು ಬಳಸ್ಕೋಬಹುದು. ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಮೊಸರನ್ನು ಸಹ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅಲೋವೆರಾ ಜೆಲ್ನ ಹಾಕೊತಾ ಇದ್ದೀನಿ. ನೀವು ಬೇಕಾದ್ರೆ ನ್ಯಾಚುರಲ್ ಅಲೋವೆರಾ ಇದ್ದರೆ ಅದನ್ನು ಸಹ ಕಟ್ ಮಾಡಿ ಹಾಕೋಬೋದು. ನೆಕ್ಸ್ಟ್ ನಾನಿಲ್ಲಿ ಬ್ಲ್ಯಾಕ್ ಟೀ ಪೌಡರ್ನ ಹಾಕೊತಾ ಇದ್ದೀನಿ. ಈ ಬ್ಲ್ಯಾಕ್ ಟೀ ಪೌಡರ್ ಹೊರಗಡೆ ಎಲ್ಲ ಕಡೆ ಸಿಗುತ್ತೆ. ನಾರ್ಮಲ್ ಕಾಫಿ ಪೌಡರ್, ಟೀ ಪೌಡರ್ ಸಿಕ್ತಾಗೆ ಇದೂ ಸಹ ಸಿಗುತ್ತೆ. ಅದನ್ನು ತೊಗೊಂಡು ಬಂದುಬಿಟ್ಟು ಹಾಕೊತಾ ಇದ್ದೀನಿ ನಾನು. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ರೀತಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಬನ್ನಿ ಗ್ರೈಂಡ್ ಮಾಡೋಣ. ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಅಂತ. ಈ ಒಂದು ಪ್ಯಾಕ್ನ ರುಬ್ಬಿದ ತಕ್ಷಣ ಹಚ್ಕೊಬಾರ್ದು. ಅಂದರೆ ಏನು ಮೆಹಂದಿ ಸೊಪ್ಪಿದೆ ಆ ಪ್ಯಾಕ್ನ ರುಬ್ಬಿದ ತಕ್ಷಣ ಹಚ್ಕೊಬಾರ್ದು. 1 ಡೇ ಅಥವಾ 2 ಡೇ ಹಾಗೆ ನೆನೆಯೋದಕ್ಕೆ ಬಿಟ್ಟು ಅದಾದ ನಂತರ ಹಚ್ಕೊಂಡ್ರೆ ಒಂದು ಒಳ್ಳೆ ಕಲರ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಒಂದಿನ ಫುಲ್ಲು ನಾನು ಬಿಟ್ಟಿದ್ದೀನಿ, ಅಂದರೆ ಒಂದಿನ ಫುಲ್ಲು ನೆನೆಸಿಟ್ಟಿದ್ದೆ, ಒಂದು ಒಳ್ಳೆ ಕಲರ್ ಬಂದಿದೆ. ನೀವು ನೋಡ್ತಾ ಇದ್ದೀರಾ ಅಲ್ವಾ, ನಾನು ತೋರಿಸ್ತಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾನು ತಲೆಗೆ ಹಚ್ಕೊತಾ ಇದ್ದೀನಿ. ಈ ಮೆಹಂದಿ ಸೊಪ್ಪಿನ ಪೇಸ್ಟ್ ಏನಿದೆ, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನ್ಯಾಚುರಲ್ ಹೇರ್ ಪ್ಯಾಕ್ ಮಾಡ್ಕೊಂಡಿದ್ನಲ್ವ, ಇದನ್ನು ನಾನು ಯಾವ ರೀತಿ ಹಚ್ಕೊತಾ ಇದ್ದೀನಿ ಅಂದರೆ, ಸೊ ಗೈಸ್, ಇದು ನ್ಯಾಚುರಲ್ ಆಗಿರೋದ್ರಿಂದ ಫುಲ್ಲು ಕೂದಲ ಬುಡದಿಂದ ಹಾಗೆ ಕೂದಲು ತುದಿವರೆಗೂ ಚೆನ್ನಾಗಿ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೋಬೇಕು. ನಾನು ಕೂದಲನ್ನ ಪಾರ್ಟಿಷನ್ ಮಾಡಿಕೊಂಡು ಕೂದಲ ಮುಂದೆ ಆಗಿರಬಹುದು, ಹಿಂದೆ ಆಗಿರೋದು ಕೂದಲು ಪ್ರತಿಯೊಂದು ಭಾಗಕ್ಕೂ ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಒಬ್ಬರೇ ಹಚ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಪ್ರತಿ ಭಾಗನೂ ಪಾರ್ಟಿಷನ್ ಮಾಡಿ ಕೂದಲ ಒಂದೊಂದೇ ಭಾಗ ಹಚ್ಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಇವಾಗ ನಮ್ಮ ಮಮ್ಮಿ ಕೈಲಿ ಹಚ್ಚಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಯಾರಾದರೂ ಇನ್ನೊಬ್ರು ಸಹಾಯ ತೊಗೊಂಡು, ನಿಮ್ಮ ಮಮ್ಮಿ ಆಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಯಾರಾದರೂ ಸಹಾಯ ತೊಗೊಂಡು ಹಚ್ಕೊಳ್ಳಿ. ಯಾಕಂದರೆ ಫ್ರಂಟ್ ಸೈಡು ಬ್ಯಾಕ್ ಸೈಡ್ ಎಲ್ಲ ಸ್ವಲ್ಪ ಪಾರ್ಟಿಷನ್ ಮಾಡಿ ಮಾಡಿ ಹಚ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಒಬ್ಬರು ಹೆಲ್ಪ್ ತೊಗೊಂಡೇ ಹಚ್ಕೋಬೇಕು. ನೀಟಾಗಿ ಕೂತ್ಕೋಬೇಕು. ಕೂದಲು ಒಂದೊಂದೇ ಪೋರ್ಷನ್ಗೂ ನೀಟಾಗಿ ಈ ಹೇರ್ ಪ್ಯಾಕ್ ಏನಿದೆ ಅದು ಕೂತ್ಕೋಬೇಕು. ಅದಕ್ಕೇ ನಾನು ನಮ್ಮ ಮಮ್ಮಿ ಹೆಲ್ಪ್ ತೊಗೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾವು ಹೇರ್ ಆಯಿಲ್ನ ಹೇಗೆ ಅಪ್ಲೈ ಮಾಡ್ಕೊತೀವೋ ಅದೇ ಥರನೇ ಫುಲ್ ಕೂದಲಿಗೆ ಚೆನ್ನಾಗಿ ಬುಡದಿಂದ ಕೂದಲು ತುದಿವರೆಗೂ ಚೆನ್ನಾಗಿ ಅಪ್ಲೈ ಮಾಡ್ಕೊಬೇಕು, ಪಾರ್ಟಿಷನ್ ಮಾಡಿ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಹೇರ್ ಪ್ಯಾಕ್. ನಾನು 15 ಡೇಸ್ಗೆ ಒಂದ್ಸಲಿ ಹಚ್ಕೊತಾನೆ ಇರ್ತೀನಿ. ಒಂದು ಒಳ್ಳೆ ಕಲರ್ ಸಹ ಬರುತ್ತೆ ನನ್ನ ಕೂದಲಿಗೆ, ಸಾಫ್ಟ್ ಸಿಲ್ಕಿ ಶೈನಿಯಾಗಿ ಸಹ ಇರುತ್ತೆ. ಫ್ರೆಂಡ್ಸ್, ಮತ್ತೊಂದು ವಿಷಯ ಏನಪ್ಪ ಅಂತ ಅಂದರೆ, ನೀಟಾಗಿ ನಾವು ಮೆಹಂದಿ ಸೊಪ್ಪಿನ ಹೇರ್ ಪ್ಯಾಕ್ನ ಹಚ್ಕೊಂಡು 1-2 ಅವರ್ಸ್ ಬಿಟ್ಬಿಟ್ಟು ಹೇರ್ ವಾಶ್ ಮಾಡ್ಕೊಂಡಾಗ ಸಿಲ್ಕಿ ಶೈನ್ ಸಾಫ್ಟ್ ಕೂದಲು ಬರುತ್ತೆ ಅಲ್ವಾ. ಅದಾದಮೇಲೆ ಒಂದ್ಸಲಿ ಚೆನ್ನಾಗಿ ಹೇರ್ ಆಯಿಲ್ನ ಅಪ್ಲೈ ಮಾಡಿದ್ರೆ ಕೂದಲಿಗೆ, ಹೇರ್ ಆಯಿಲ್ನ ಅಪ್ಲೈ ಮಾಡಿ ಮಸಾಜ್ ಮಾಡಾದ ನಂತರ ಇನ್ನೂ ಎಕ್ಸ್ಟ್ರಾ ಗ್ಲೋ ಸಿಗುತ್ತೆ ಕೂದಲಿಗೆ, ಇನ್ನೂ ಎಕ್ಸ್ಟ್ರಾ ಶೈನಿಂಗ್ ಅಂತ ಏನು ಹೇಳ್ತೀವಿ, ಸಿಲ್ಕಿ ಶೈನಿ ಸಾಫ್ಟ್ ಕೂದಲು ಅಂತ ಏನು ಹೇಳ್ತೀವಿ, ಅದು ನಮ್ಮದಾಗಿರುತ್ತೆ.
ಈಗ ಫ್ರೆಂಡ್ಸ್ ಹೇರ್ಸ್ಗೆಲ್ಲ ಚೆನ್ನಾಗಿ ಮೆಹಂದಿ ಸೊಪ್ಪಿನ ಹೇರ್ ಪ್ಯಾಕ್ ಏನಿದೆ ಅದು ಅಪ್ಲೈ ಮಾಡ್ಕೊಂಡಿದ್ದಾಯಿತು. ಈಗ ನೀಟಾಗಿ ಗಂಟು ಹಾಕಿಬಿಟ್ಟು ಒಂದು 2 ಅವರ್ ನೆನೆಯೋದಕ್ಕೆ ಬಿಡ್ತೀನಿ. ಈ ಮೆಹಂದಿ ಸೊಪ್ಪಿನ ಹೇರ್ ಪ್ಯಾಕ್ನ 2-3 ಅವರ್ಸ್ ಆದರೂ ಬಿಡಲೇಬೇಕು. ಟೈಮ್ ಇಲ್ಲ ಅಂದರೆ ಹಾಫ್ ಆನ್ ಅವರ್ ಬಿಡಿ. ಈ ಮೆಹಂದಿ ಸೊಪ್ಪಿನ ಹೇರ್ ಪ್ಯಾಕಲ್ಲಿ ಮೆಹಂದಿ ಸೊಪ್ಪು ಇಲ್ಲ ಅಂದರೆ ಈ ಹೊರಗಡೆ ಸಿಗುತ್ತಲ್ವ, ಈ ಹೆನ್ನ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಂದು ಮೆಹಂದಿ ಪೌಡರ್ ಸಿಗುತ್ತಲ್ಲ, ಪೌಡರ್ನ ಬಳಸಿ, ಇಲ್ಲ ಅಂದ ಪಕ್ಷದಲ್ಲಿ. ನೋಡಿದ್ರಲ್ವ ಫ್ರೆಂಡ್ಸ್, ಇವಾಗ ನೀಟಾಗಿ ಹೇರ್ ಪ್ಯಾಕ್ನ ಅಪ್ಲೈ ಮಾಡಿ ಗಂಟು ಹಾಕ್ಕೊಂಡಿದ್ದೀನಿ. ಒಂದು 2 ಅವರ್ಸ್ ಆದಮೇಲೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ಹೇರ್ ವಾಶ್ ಆಗಿದೆ. ಈಗ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಹೇರ್ ಅಂತ. ತುಂಬಾ ಚೆನ್ನಾಗಿದೆ. ಮೊದಲಿಗಿಂತ ಇವಾಗ ಸ್ವಲ್ಪ ಚೇಂಜಸ್ ಇದೆ. ಸಾಫ್ಟಾಗಿದೆ, ಮುಟ್ಟೋದಕ್ಕೆ ಶೈನಿ ಯಾಕೆ ಕಾಣ್ತಾ ಇದೆ. ದೆನ್ ಗೈಸ್, ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾನು ಮೊದಲೇ ಹೇಳ್ದಾಗೆ ಈ ಪ್ಯಾಕ್ನ ಹಚ್ಕೊಂಡಿದ್ದ ಮಾರನೇ ದಿವಸಕ್ಕೆ ನಾವು ಹೇರ್ ಆಯಿಲ್ ಹಚ್ಕೊಂಡು ಮತ್ತೆ ಹೇರ್ ವಾಶ್ ಮಾಡಿದಾಗ ಇನ್ನೂ ಎಕ್ಸ್ಟ್ರಾ ಶೈನ್ ಬರುತ್ತೆ ಅಂತ ಹೇಳಿದ್ನಲ್ವ, ಅದಕ್ಕೆ ನಾನಿವಾಗ ನನ್ನ ಕೂದಲಿಗೆ ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಮಮ್ಮಿ ಕೈಲಿ ಹೇರ್ ಆಯಿಲ್ ಹಚ್ಚಿಸ್ಕೊತಾ ಇದ್ದೀನಿ. ಮಮ್ಮಿ ತುಂಬ ಚೆನ್ನಾಗಿ ಹೇರ್ ಆಯಿಲ್ ಹಚ್ಚಿ ಮಸಾಜ್ ಎಲ್ಲ ಮಾಡ್ತಾರೆ. ಮಮ್ಮಿನೇ ಆ್ಯಕ್ಚುಲಿ ನಾನು ಹೇರ್ ಕೇರ್ ಮಾಡೋದಕ್ಕೆ ನನ್ನ ಕೂದಲು ಇಷ್ಟು ಉದ್ದವಾಗಿ, ಇಷ್ಟು ಶೈನಿಯಾಗಿ ಚೆನ್ನಾಗಿದೆ. ಇನ್ನು ತುಂಬ ಥರ ಹೇರ್ ಪ್ಯಾಕ್ಸ್ ಎಲ್ಲ ಅಪ್ಲೈ ಮಾಡ್ತಾ ಇರ್ತಾರೆ. ಬೇಕಿದ್ರೆ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ಅದನ್ನು ಸಹ ಶೇರ್ ಮಾಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಹೇರ್ ಪ್ಯಾಕ್ ಹಚ್ಕೊಳ್ಳೋದ್ರ ಜೊತೆಗೆ ಹೇರ್ ಆಯಿಲಿಂಗ್ ಸಹ ತಿಳಿಸ್ಕೊಡ್ತಾ ಇದ್ದೀವಿ. ನೀವು ನೋಡ್ತಾ ಇರಬಹುದು, ಹೇರ್ ಆಯಿಲಿಂಗ್ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಪಾರ್ಟಿಷನ್ ಮಾಡಿ ಕೂದಲನ್ನ ಹೀಗೆ ಒಂದು ಬಾಚಣಿಗೆ ತೊಗೊಂಡು ಈ ಥರ ಪಾರ್ಟಿಷನ್ ಮಾಡಿ ಕೂದಲು ಬುಡಕ್ಕೆ ಹಾಗೂ ಕೂದಲು ತುದಿಗೆಲ್ಲ ನೀಟಾಗಿ ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೋಬೇಕು. ನಾನು ಬಳಸ್ತಾ ಇರೋದು ಪ್ಯಾರಾಚೂಟ್ ಹೇರ್ ಆಯಿಲ್. ನಾನು ಮೊದಲಿಂದನೂ ಪ್ಯಾರಾಚೂಟ್ ಹೇರ್ ಆಯಿಲ್ ಬಳಸ್ತಾ ಇರೋದು. ಆ್ಯಕ್ಚುಲಿ ನಾನು ಸ್ಕೂಲ್ಗೆ ಹೋಗಬೇಕಾಗಿದ್ದರಿಂದನೂ ಪ್ಯಾರಾಚೂಟೇ ಬಳಸ್ತಾ ಇರೋದು. ನನಗೆ ತುಂಬ ಚೆನ್ನಾಗಿ ಒಪ್ಕೊಂಡಿದೆ, ಅದು ನನಗೆ ಸೆಟ್ಟಾಗಿದೆ ಆ ಹೇರ್ ಆಯಿಲು. ನೀವು ನಿಮ್ಮ ಹೇರ್ಗೆ ಯಾವುದು ಹೇರ್ ಆಯಿಲ್ ಬಳಸ್ತೀರಾ ಅದನ್ನೇ ಬಳಸಿ. ಬಾದಾಮ್ ಆಯಿಲ್ ಆಗಿರ್ಬೋದು, ಹರಳೆಣ್ಣೆ, ನೀವು ಯಾವ್ದು ಬಳಸ್ತಿರ್ತೀರೋ ಅದನ್ನೇ ಬಳಸಿ. ಫ್ರೆಂಡ್ಸ್, ನಾವು ಯಾವುದೇ ಹೇರ್ ಆಯಿಲ್ ಬಳಸಿದ್ರೂ ನಾವು ಹೇರ್ ಆಯಿಲ್ ಅಪ್ಲೈ ಮಾಡೋ ವಿಧಾನ ಆಗಿರಬಹುದು, ಹೇರ್ನ ಮಸಾಜ್ ಮಾಡೋ ವಿಧಾನ ಆಗಿರ್ಬೋದು, ಅದು ತುಂಬ ಮುಖ್ಯ ಆಗುತ್ತೆ. ಈ ರೀತಿ ಹೇರ್ ಆಯಿಲ್ನ ಅಪ್ಲೈ ಮಾಡಿ ಮಸಾಜ್ ಮಾಡೋದ್ರಿಂದ ಕೂದಲು ಉದ್ದವಾಗಿ ಬೆಳೆಯುತ್ತೆ ಮತ್ತು ಸಾಫ್ಟಾಗಿ ಸಿಲ್ಕಿಯಾಗೂ ಸಹ ಇರುತ್ತೆ. ಸೊ ಗೈಸ್, ನೀವು ನೋಡ್ತಾ ಇದ್ದೀರಲ್ವಾ ಹೇರ್ ಆಯಿಲಿಗೆ ಹೇಗೆ ಅಪ್ಲೈ ಮಾಡ್ತಾ ಇದ್ದಾರೆ ಅಂತ. ಒಂದು ಚಿಕ್ಕ ಕಾಟನ್ನ ತೊಗೊಂಡಿದ್ದಾರೆ. ಒಂದು ಸ್ವಲ್ಪ ಕಾಟನ್ನ ತೊಗೊಂಡು ಬಾಲ್ ರೀತಿ ಮಾಡ್ಕೊಂಡು ಅದನ್ನು ಕೊಕೊನಟ್ ಆಯಿಲ್ ಏನಿದೆ ಅದಕ್ಕೆ ಡಿಪ್ ಮಾಡಿ ಕೂದಲ ಬುಡಕ್ಕೆ ಏನಿದೆ ಪಾರ್ಟಿಷನ್ ಮಾಡಿ, ಅಂದರೆ ಸೆಕ್ಷನ್ ಮಾಡಿ ಕೂದಲ ಬುಡಕ್ಕೆ ಫಸ್ಟ್ ಹಚ್ಕೊತಾ ಇದ್ದಾರೆ. ಈ ರೀತಿ ಫಸ್ಟ್ ನಾವು ಕೂದಲ ಸ್ಕ್ಯಾಲ್ಪ್ ಏನಿದೆ ಅದಕ್ಕೆ ಫಸ್ಟ್ ಹಚ್ಕೊಬೇಕು. ಕೂದಲಿಗೆ ಹೇರ್ ಆಯಿಲ್ ಅಪ್ಲೈ ಮಾಡೋದಕ್ಕೆ ಅಷ್ಟೇನು ಸಮಯ ಬೇಕಾಗಲ್ಲ. ಬೇಗನೆ ನಾವು ಹೇರ್ ಆಯಿಲ್ನ ಅಪ್ಲೈ ಮಾಡಿ ಮಸಾಜ್ ಸಹ ಮಾಡ್ಕೊಬಹುದು. ಈಗ ನಾವು ಪಾರ್ಟಿಷನ್ ಮಾಡಿ ಸ್ಕ್ಯಾಲ್ಪ್ಗೆ ನಾವು ಹೇರ್ ಆಯಿಲ್ನ ಅಪ್ಲೈ ಮಾಡಿದ್ದೀವಿ. ಈಗ ನಾವು ಕೂದಲಿಗೂ ಸಹ ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊತಾ ಇದ್ದೀವಿ. ನೆತ್ತಿಗೆ ಸ್ವಲ್ಪ ಎಣ್ಣೆನ ಹಾಕಬೇಕಾಗತ್ತೆ. ನಾವು ಹೇರ್ ಆಯಿಲ್ ಅಪ್ಲೈ ಮಾಡಬೇಕಾದ್ರೆ ಯಾವಾಗಲೂ ಇದೇ ರೀತಿಯೇ ಮಾಡ್ಕೊಳ್ಳೋದು. ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಮಸಾಜ್ ಮಾಡ್ತಾ ಇದ್ದಾರೆ. ಕೈ ಬೆರಳಿನಿಂದ ಮಸಾಜ್ ಮಾಡ್ಕೋಬೇಕಾಗತ್ತೆ. ಸ್ಲೋ ಮೋಷನಲ್ಲಿ ಮಸಾಜ್ ಮಾಡಬೇಕಾಗತ್ತೆ. ಕೈ ಬೆರಳನ್ನ ಯೂಸ್ ಮಾಡ್ಕೊಂಡು ತುಂಬ ಸಾಫ್ಟಾಗಿ ಮಸಾಜ್ ಮಾಡಬೇಕು. ತುಂಬ ಹೊರಟಾಗಿ ಮಾಡೋಕ್ಕೆ ಹೋಗಬಾರ್ದು. ತುಂಬ ಸಾಫ್ಟಾಗಿ ಸ್ಮೂತಾಗಿ ಮಸಾಜ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ವಾರದಲ್ಲಿ 2-3 ಸಲ ತಲೆಗೆ ಎಣ್ಣೆ ಹಚ್ಕೊಳ್ಳೋದು ಬಹಳನೇ ಉತ್ತಮ. ಅದರಲ್ಲೂ ಈ ರೀತಿ ಹೇರ್ ಪ್ಯಾಕ್ಗಳು ಹಚ್ಕೊಂಡು ಮಾರನೇ ದಿವಸಕ್ಕೇ ಎಣ್ಣೆ ಹಚ್ಕೊಳ್ಳೋದು ಇನ್ನೂ ಉತ್ತಮ. ಗೈಸ್, ಇವಾಗ ಸ್ಮೂತಾಗಿ ಮಸಾಜ್ ಮಾಡ್ತಾ ಇದ್ದಾರೆ ನಮ್ಮ ಮಮ್ಮಿ. ತುಂಬ ಹಾರ್ಷಾಗಿ ಮಸಾಜ್ ಮಾಡಬೇಡಿ, ಕೂದಲು ಕಟ್ಟಾಗಿಬಿಡುತ್ತೆ. ಈ ರೀತಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಕೂದಲು ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಕೂದಲು ಮುಂಭಾಗ, ಹಿಂಭಾಗ ಹಾಗೂ ಪಾರ್ಟಿಷನ್ ಮಾಡಿ ಮಸಾಜ್ ಮಾಡಬೇಕಾಗತ್ತೆ. ಕಡಿಮೆ ಅಂದರೆ ನಾವು 5 ನಿಮಿಷ ಮಸಾಜ್ ಮಾಡ್ತೀವಿ. ಹೆಚ್ಚು ಅಂದರೆ 10 ನಿಮಿಷ. ಒಂದು 5ರಿಂದ 10 ನಿಮಿಷಗಳ ಕಾಲ ಕೂದಲಿಗೆ ಮಸಾಜ್ ಮಾಡಬೇಕು. ಈ ರೀತಿ ಹೇರ್ ಆಯಿಲ್ ಅಪ್ಲೈ ಮಾಡಿ ಮಸಾಜ್ ಮಾಡೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಏನಾದರೂ ಟೆನ್ಷನ್ ಇದ್ದರೆ ಟೆನ್ಷನ್ ಸಹ ಕಡಿಮೆ ಮಾಡುತ್ತೆ ಈ ರೀತಿ ಎಣ್ಣೆ ಹಾಕಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ. ಹಾಗೆ ನಾನು ಮೊದಲೇ ಹೇಳಿದಾಗೆ ತಲೆಯಲ್ಲಿ ಏನು ಬುರುಡೆ ಅಂತೀವಿ ಅದರಲ್ಲಿ ರಕ್ತ ಸಂಚಾರ ಹೆಚ್ಚಾಗಿ ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನನ್ನ ಕೂದಲು ಆ್ಯಕ್ಚುಲಿ ಇನ್ನೂ ಉದ್ದ ಆಯಿತು, ಬಟ್ ನಾನು ಕಟ್ ಮಾಡಿಸ್ತಾ ಇರ್ತೀನಿ ಅವಾಗವಾಗ. ನಂತರ ಫ್ರೆಂಡ್ಸ್, ನಂದು ಡ್ರೈ ಹೇರ್ ಆಗಿರೋದ್ರಿಂದ ನಾನು ಹೆಚ್ಚಾಗಿ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊತೀನಿ. ಟೈಮ್ ಇದ್ದರೆ ಈ ರೀತಿ ಹೇರ್ ಆಯಿಲ್ ಅಪ್ಲೈ ಮಾಡಿ ಮಸಾಜ್ ಮಾಡಿ ಇಡೀ ರಾತ್ರಿ ಬಿಟ್ಟು ಬೆಳಗ್ಗೆ ಎದ್ದು ಹೇರ್ ವಾಶ್ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಶೈನಿಯಾಗಿರುತ್ತೆ ಕೂದಲು. ಮತ್ತು ಕೂದಲು ಉದ್ದ ಬೆಳೆಯೋದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಟೈಮ್ ಇಲ್ಲ ಅಂತ ಅಂದರೆ ಈ ರೀತಿ ಹೇರ್ ಆಯಿಲ್ ಅಪ್ಲೈ ಮಾಡಿ ಮಸಾಜ್ ಮಾಡಿ ಜಸ್ಟ್ ಹಾಫ್ ಆನ್ ಅವರ್ ಆದರೂ ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಸ್ನೇಹಿತರೆ. ನಂತರ ನೋಡಿ, ಈಗ ಹೇರ್ ಆಯಿಲಿಂಗು ಹೇರ್ ಮಸಾಜ್ ಎಲ್ಲ ಆಗಿದೆ. ಈಗ ಈ ರೀತಿ ಒಂದು
ನಾಟ್ ಹಾಕೋಬೇಕು. ಈ ರೀತಿ ಒಂದು ಗಂಟು ಹಾಕಿ ಒಂದು ಕ್ಲಿಪ್ ಹಾಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟಾದರೂ ಸ್ನಾನ ಮಾಡ್ಬೋದು. ಇಲ್ಲಾಂದರೆ ಒಂದು ನೈಟ್ ಎಲ್ಲ ಬಿಟ್ಟು ಮಾರನೇ ದಿವಸ ಸ್ನಾನ ಮಾಡಬಹುದು. ಈಗ ಫ್ರೆಂಡ್ಸ್ ನಾನು ಹೇರ್ ವಾಶ್ ಆಯಿತು. ನೀವು ನೋಡ್ತಾ ಇದ್ದೀರಲ್ವಾ ಕೂದಲು ಎಷ್ಟು ಸಾಫ್ಟ್, ಶೈನಿ, ಸಿಲ್ಕಿ ಆಗಿದೆ, ಎಷ್ಟು ಸ್ಟ್ರೈಟ್ ಕಾಣಿಸ್ತಾ ಇದೆ ಕೂದಲು ಅಂತ. ಫ್ರೆಂಡ್ಸ್ ನಾನು ಮೊದಲು ಹೇರ್ ಪ್ಯಾಕ್ನ ಹಚ್ಕೊಂಡು 2 ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡಿದ್ದೆ. ನಂತರ ನಾನು ಹೇರ್ ಆಯಿಲ್ನ ಅಪ್ಲೈ ಮಾಡಿ, ಮಸಾಜ್ ಮಾಡಿ, ಹೇರ್ ವಾಶ್ ಮಾಡಿ ಇವಾಗ ಹೇರ್ ಡ್ರೈ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಕೂದಲು ಅಂತ. ತುಂಬಾ ಸಿಲ್ಕಿಯಾಗಿ ಕಾಣ್ತಾ ಇದೆ. ನನಗೆ ಫೀಲ್ ಆಗ್ತಾ ಇದೆ ಮೊದಲಿಗಿಂತ ಇವಾಗ ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಂಡ್ಸ್ ನೋಡೋದಲ್ವಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟೆ. ಸುಲಭವಾಗಿ ರುಚಿಯಾಗಿ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟೆ. ಹಾಗೆ ಒಂದು ನ್ಯಾಚುರಲ್ ಹೇರ್ ಪ್ಯಾಕ್ನು ಸಹ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಹೇರ್ ಆಯಿಲಿಂಗ್ಸ್ ಹೇಗೆ ಮಾಡ್ಕೊಳ್ಳೋದು, ಹೇರ್ ಮಸಾಜ್ ಹೇಗೆ ಮಾಡ್ಕೊಳ್ಳೋದು ಅಂತ ಸಹ ತೋರಿಸ್ಕೊಟ್ಟೆ. ಇವತ್ತಿನ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದರೆ ನೋಡ್ತಾ ಇದ್ದೀರಾ, ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.